ಜಹೀರ್ ಎಸ್ ಸರ್. ಹನುಮಂತ ಸರ್ ಇವ್ ಬಂದಿಲ್ರಿ. ಯಾಕವಿ 4-5 ದಿನ ಬರತ್ತಿಲ್ಲ ಅವ? ಸರ್ ಇವ್ರ ಮನ್ಯಾಗ್ರಿ. ನೋಡ್ರಿ ಡಿ ಸಿ ಸಾಹೇಬ್ರ, ನಾ ಲೋಕಲ್ MLA ಅದನ್ನ ಏನಿದ್ರು ಮೀಡಿಯಾದಾಗ ನಂದು ಹವಾ ಆಗ್ಬೇಕ. ಯಾವ ಅಪೋಸ್ ಪಾರ್ಟಿ ಅವ್ರನ್ನ ಕರ್ಯಾಕ್ ಹೋಗ್ಬೇಡ್ರಿ. ಆಯ್ತಾಯ್ತು ಬರ್ರಿ. ನಮಸ್ಕಾರ ರೀ. ಕನ್ನಡ ಸಲಿ ಮಾಸ್ತರ್ ನೀನಪ್ಪ? ಹ್ಞೂ ಸರ್. ಯಾರ ಮನೆಯಲ್ಲೋ ನಿಧಿ ಸಿಕ್ಕದ್ ಅಂತ ಹೇಳಿ ಕಾಲ್ ಮಾಡಿದ್ದಲ್ಲ, ನಡಿ ತೋರಿಸ್ಬಾ. ಬರ್ರಿ ಸರ್ ಹೋಗೋಣ. ಬರ್ರಿ ಸರ್, ಇಲ್ಲೇ ಮುಂದೈತಿ. ಇನ್ನು ಎಲ್ಲಿಪ್ಪ? ಇದೆ ರೀ ಹನುಮ, ಇದೆ ಸರ್ ಮನಿ. ಇವ ನನ್ನ ಸ್ಟೂಡೆಂಟ್ ಹನುಮಂತ್ ಅಂತ. ಅವ ಇವ್ರಪ್ಪ ಪಾಪ ಲಕ್ಕು ಆಗೈತ್ರಿ. ಮನೆ ಪರಿಸ್ಥಿತಿ ಅಂತೂ ಭಾಳ ಕೆಟ್ಟೈತಿ. ಅದಿರ್ಲಿಪ್ಪ, ನಿಧಿ ಎಲ್ಲೈತಿ ಅದನ್ನ ಹೇಳ. ಸರ್ ಇಲ್ಲೈತಿ ನೋಡ್ರಿ, ಇದ ನಮಗೆ ಸಿಕ್ಕ ನಿಧಿ. ಅವ್ರ ಅಪ್ಪಗ ಲಗ್ಗ ಹೊಡೆದೈತ್ರಿ, ಅದಕ್ಕ ಮನ್ಯಾಗ ಯಾರು ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ಸಾಲಿ ಬಿಡ್ಸ್ಯಾರ. ಮಾಸ್ತರ ತೆಲಿಗಿಲಿ ಕೆಟ್ಟೈತೆ ಅನ್ನಿಂದ? ಇಲ್ಲ ಸರ್, ಖರೆ ಗುರಿ, ಇದ ನಮಗೆ ಸಿಕ್ಕ ನಿಧಿ. ಈ ನಿಧಿ ತನಗೆ ಬಡತನ ಐತೆ ಅನ್ನೋ ಕಾರಣಕ್ಕೆ, ಇಲ್ಲ ತನ್ನ ಅಪ್ಪಗ ಅನಾರೋಗ್ಯ ಐತೆ ಅನ್ನೋ ಕಾರಣಕ್ಕೆ ತನ್ನ ವಿದ್ಯಾಭ್ಯಾಸ ಬಿಟ್ಟು ತನ್ಕೋರಿ ನೀವು ಯಾರೋ ದುಷ್ಟರ ಕೈಯಾಗ ಸಿಕ್ಕ ಹಾಳಾಗ್ಬಿಡ್ತೈತಿ. ಇಲ್ಲ ಜೀವನ ಪೂರ್ತಿ ಯಾವುದೋ ರಾಜಕಾರಣಿ ಹಿಂದೆ ಕೊಡುವಂಥ ದಾರು ಸಲುವಾಗಿ, ಇಲ್ಲ 500 ರೂಪಾಯಿ 1000 ರೂಪಾಯಿ ಸಲುವಾಗಿ ಜೈ ಜೈ ಅನ್ನುವಂಥ ಪ್ರಜ್ಞಾಹೀನ ಒಬ್ಬ ಪ್ರಜೆ ಆಗಿಬಿಡ್ತೈತಿ. ಇಲ್ಲ ಏನಾರ ದುಷ್ಟ ಕೆಲಸ ಮಾಡಿ ಜೀವನ ಪೂರ್ತಿ ಪೊಲೀಸರ ಮುಂದೆ ಕೈ ಕಟ್ಕೊಂಡು ನಿಲ್ಲುವಂಥ ಒಬ್ಬ ಕ್ರಿಮಿನಲ್ ಆಗಿಬಿಡ್ತೈತಿ.